ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಇವತ್ತು RCB ವರ್ಸಸ್ SRH ಮ್ಯಾಚು ನಡೆಯುತ್ತೆ 7:15. ಆ ಮ್ಯಾಚ್ನ ಪ್ರಮುಖ ಅಂಶಗಳೇನಪ್ಪ ಅಂತಂದರೆ ಡಿಫೆಂಡಿಂಗ್ ಚಾಂಪಿಯನ್ಸ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಉದ್ಘಾಟನಾ ಪಂದ್ಯವನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಎದುರಿಸ್ತಾ ಇದೆ ಸ್ನೇಹಿತರೆ. ನಮ್ಮ RCB ಕಡೆಯಿಂದ ಯಾರ್ಯಾರು ಚೆನ್ನಾಗಿದ್ದಾರೆ ಅಂತ ನೋಡೋದಾದ್ರೆ, ಚೆನ್ನಾಗಿದ್ದಾರೆ ಅಂದರೆ ಚೆನ್ನಾಗಿ ಆಡ್ತಾರೆ. ನಮ್ಮ ಬಲ ನೋಡೋದಾದ್ರೆ ರಜತ್ ಪಟಿದಾರ್ ಕ್ಯಾಪ್ಟನ್ ತುಂಬ ಚೆನ್ನಾಗಿ ಆಡಿದ್ದಾರೆ. ಸ್ಪಿನ್ ಬೌಲಿಂಗ್ಗೆ ತುಂಬ ಚೆನ್ನಾಗಿ ಸಿಕ್ಸ್ಗಳನ್ನ ಹೊಡೆಯುವಂತಹ ಎಬಿಲಿಟಿ ಇರೋದು ನಮ್ಮ ರಜತ್ ಪಟಿದಾರ್. ಇದಾದ್ಮೇಲೆ ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ ಅವರು ಕೂಡ ಸ್ಪಿನ್ನು ಫಾಸ್ಟು ಎಲ್ಲದಕ್ಕೂ ಚೆನ್ನಾಗಿ ಆಡ್ತಾರೆ, ಒಳ್ಳೆ ಬ್ಯಾಟರ್. ಮತ್ತೆ ವಿರಾಟ್ ಕೊಹ್ಲಿ ಈಸ್ ಆಲ್ಸೋ ಒನ್ ಆಫ್ ದ ಸೂಪರ್ ಬ್ಯಾಟ್ಸ್ಮನ್ ಇದ್ದಾರೆ, ಚೆನ್ನಾಗಿ ಆಡ್ತಾರೆ ವಿರಾಟ್ ಕೊಹ್ಲಿ. ಫಿಲ್ ಸಾಲ್ಟ್ ಸೂಪರ್ ಪಿಕ್ರಿ. ಫಿಲ್ ಸಾಲ್ಟ್ ನನಗನ್ಸಿದಂಗೆ ಇದುವರೆಗೆ ಅಂತ ಫಾರ್ಮಲ್ಲಿ ಇಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ, ಬಟ್ ಆ ಫಾರ್ಮ್ ನಮ್ಮ RCBಗೆ ಬಂದಮೇಲೆ ಮರುಕಳಿಸ್ಬೋದು. ಮತ್ತು ದೇವದತ್ ಪಡಿಕಲ್ ಇದ್ದಾರೆ, ಅವರು ಕೂಡ ಬ್ಯಾಟರ್, ಬಟ್ ಅಂಥ ಒಳ್ಳೆ ಫಾರ್ಮೇನು ಅವರಲ್ಲೂ ಇಲ್ಲ ಇದುವರೆಗೂ, ಚೆನ್ನಾಗಿ ಫಾರ್ಮಿಗೆ ಬರಬೇಕು. ಮತ್ತು ಟೀಮ್ ಡೇವಿಡ್ ಸೂಪರ್ ಆಗಿರುವಂತಹ ಈ ಟೀಮ್ ಡೇವಿಡ್ ಚೆನ್ನಾಗಿ ಆಡ್ತಾರೆ ಸ್ನೇಹಿತರೆ. ಮತ್ತು ಕೃಣಾಲ್ ಪಾಂಡ್ಯ ಆಲ್ರೌಂಡರ್, ಮತ್ತು ಭುವನೇಶ್ವರ್ ಕುಮಾರ್ ಒಳ್ಳೆ ಆಲ್ರೌಂಡ್ ಬ್ಯಾಟ್ಸ್ಮನ್ ಅಂಡ್ ಬೌಲರ್ ಆಲ್ಸೋ. ಬ್ಯಾಟಿಂಗ್ ಇವ್ರದ್ದೇನು ಅಷ್ಟಿಲ್ಲ, ಬಟ್ ಬೌಲಿಂಗ್ ಚೆನ್ನಾಗಿ ಆಡ್ತಾರೆ. ಸುಯೇಶ್ ಶರ್ಮಾ ಒಳ್ಳೆ ಸ್ಪಿನ್ ಬೌಲರ್. ಎಲ್ಝಲ್ವುಡ್ ಬಂದಿದ್ದಾರೆ ಫಾಸ್ಟ್ ಬೌಲರ್, ತುಂಬ ಚೆನ್ನಾಗಿ ಆಗ್ತಾರೆ. ಮತ್ತು ವೆಂಕಟೇಶ್ ಅಯ್ಯರ್ ಬಗ್ಗೆ ಮಾತಾಡಬೇಕು. ವೆಂಕಟೇಶ್ ಅಯ್ಯರ್ನ ಸುಮಾರು 7 ಕೋಟಿ ಕೊಟ್ಟು ವೆಂಕಟೇಶ್ ಅಯ್ಯರ್ನ ಪಿಕ್ ಮಾಡಿದ್ದಾರೆ. ಈ ವೆಂಕಟೇಶ್ ಅಯ್ಯರ್ ಕಲ್ಕತ್ತಾದಲ್ಲೂ ಕೂಡ ಏನಂತ ಒಳ್ಳೆ ತಮ್ಮ ಚಾಣಾಕ್ಷತನವನ್ನೇನು ತೋರಿಸಿಲ್ಲ ಅವರು, ಆದರೂ ಕೂಡ ಪರವಾಗಿಲ್ಲ, ಚೆನ್ನಾಗಿ ಆಡ್ತಾ ಇದೆ ವೆಂಕಟೇಶ್ ಅಯ್ಯರ್. ಆವ್ರೇಜ್ ಬ್ಯಾಟ್ಸ್ಮನ್. 23 ಕೋಟಿಗೆ ಬಿಡ್ ಮಾಡಿದ್ದಂತಹ RCB ವೆಂಕಟೇಶ್ ಅಯ್ಯರ್ನ 7 ಕೋಟಿಗೆ ಪರ್ಚೇಸ್ ಮಾಡಿದರೆ ಓಕೆ, ಆ ಒಂದು ಅಮೌಂಟ್ಗೆ ಅವರು ವರ್ತ್ ಅಂತ ಅನ್ನಿಸ್ತಾ ಇದ್ದಾರೆ. ಇದಾದಮೇಲೆ SRH ಕಡೆ ನೋಡೋದಾದರೆ ಇಶಾನ್ ಕಿಶನ್ ಕ್ಯಾಪ್ಟನ್ ಆಗಿದ್ದಾರೆ, ಒಳ್ಳೆ ಬ್ಯಾಟ್ಸ್ಮನ್ ಆಡ್ತಾ ಇದ್ದಾರೆ, ಚೆನ್ನಾಗಿ ಆಡ್ತಾರೆ. ಮತ್ತು ಅಭಿಷೇಕ್ ಶರ್ಮಾ ಅಂತ ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಇಲ್ಲ, ಬಟ್ ಚೆನ್ನಾಗಿ ಆಡ್ಬೋದು, ಹೇಳೋಕ್ಕಾಗಲ್ಲ. ಟ್ರಾವಿಸ್ ಹೆಡ್, ಈ ಮನುಷ್ಯ RCB ಮೇಲೆ ನಡೆಯಲ್ಲ ಈ ಮನುಷ್ಯಂದು ಅಂತ ಅಂದ್ಕೊತೀನಿ, ಬಟ್ ಆಡ್ತಾರೆ. ಮತ್ತು ಲ್ಯಾಮ್ ಲಿವಿಂಗ್ ಸ್ಟೋನ್ RCBಗೆ ಇದ್ದಂಥವ್ರು, RCBಲಿ ದಬ್ಬಾಕಿದ್ದು ಅಷ್ಟು ಕಷ್ಟ ಇವರು ಲ್ಯಾಮ್ ಲಿವಿಂಗ್ ಸ್ಟೋನ್ ಅವರು. ಆದರೆ ಹೇಳೋದಕ್ಕಾಗಲ್ಲ, SRH ಮೇಲೆ ಹೋದ್ಮೇಲೆ ಒಳ್ಳೆ ಮಲ್ಕೊಂಡು ಉಲ್ಡಾಡ್ಕೊಂಡೆಲ್ಲ ಸಿಕ್ಸ್ಗಳು ಹೊಡೆದ್ರು ಹೊಡಿಬೋದು, ಯಾರಿಗೆ ಗೊತ್ತು, ಹೌದಲ್ಲ. ಮತ್ತು ಹೆನ್ರಿಚ್ ಕ್ಲಾಸಿನ್ ಇಂಟರ್ನ್ಯಾಷನಲ್ ಲೆವೆಲಲ್ಲೇ ಇತ್ತೀಚೆಗೇನಂತ ಅನುಭವ ಇಲ್ಲ, ಓಕೆ ಪರವಾಗಿಲ್ಲ. ಅನಿಕೇತ್ ವರ್ಮಾ ಅಂತ ಇದ್ದಾರೆ, ಒಳ್ಳೆ ಬ್ಯಾಟ್ಸ್ಮನ್. ಲಾಸ್ಟ್ ಟೈಮು ತಮ್ಮ ಬ್ಯಾಟಿಂಗ್ನ ಚಾಕಾಚಕ್ಯತೆ ಏನು ಅನ್ನೋದನ್ನು ಲಾಸ್ಟ್ ಇಯರ್ ತೋರಿಸಿದ್ದಾರೆ ಅನಿಕೇತ್ ವರ್ಮಾ. ಮತ್ತು ಹರ್ಷಲ್ ಪಟೇಲ್ ಬೌಲಿಂಗ್, ಮತ್ತು ಉನಾದ್ ಕಟ್ ಅವರು ಬೌಲರ್, ಮತ್ತು ಕಮಿಂದು ಮೆಂಡಿಸ್ ಇವರು ಕೂಡ ಬೌಲರ್ ಆ್ಯಂಡ್ ಬ್ಯಾಟ್ಸ್ಮನ್ ಆಲ್ರೌಂಡರ್. ಮತ್ತು ನಾನೀಗ ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಡಿಫೆಂಡಿಂಗ್ ಚಾಂಪಿಯನ್ ಆಗಿದ್ದಾರೆ ನಮ್ಮ RCB, ಓಕೆ, ಈ ಮ್ಯಾಚು ಗೆಲ್ಲಲೇಬೇಕು. ಗೆದ್ದು ಶುಭಾರಂಭ ಮಾಡಬೇಕಂತಂದರೆ ಜವಾಬ್ದಾರಿಯುತ ಬ್ಯಾಟ್ಸ್ಮನ್ಗಳು, ಜವಾಬ್ದಾರಿಯುತ ಸ್ಥಾನಮಾನವನ್ನು ತಗೊಂಡಿರ್ತಕ್ಕಂಥವ್ರು, ಜವಾಬ್ದಾರಿಯುತ ಬ್ಯಾಟಿಂಗನ್ನು ಆಡಿದಾಗ ಮಾತ್ರ ಚೆನ್ನಾಗಿ ಆಡಲಿಕ್ಕೆ ಸಾಧ್ಯ. ಅವರು 300 ರನ್ ಹೊಡಿತೀವಿ RCB ಮೇಲೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಮೊದಲು RCB ಟಾಸ್ ಗೆದ್ರೆ ಬ್ಯಾಟಿಂಗ್ ಆಡಬೇಕು. ಹುಚ್ಚುಚ್ಚುರ ಥರ ಬೌಲಿಂಗ್ ತೊಗೊಂಡ್ಬಿಟ್ರೆ ಮುಗಿದೋತು ಕತೆ. ಬ್ಯಾಟಿಂಗ್ ಆಡಿ ಸುಮಾರು 250 ಮೇಲೆ ರನ್ ಕಲೆ ಹಾಕಿದ್ರು ಅಂದರೆ ಚೇಸ್ ಮಾಡೋದು ತುಂಬಾ ಕಷ್ಟ ಇದೆ. ಸೊ ನೀವು 250 ಮೇಲೆ ಹೊಡೆದ್ರಿ ಅಂದರೆ ತಿಳ್ಕೊಂಬಿಡಿ ಗೆಲುವು RCB ಇದೆ ಅಂತ. ಮತ್ತು ಇಲ್ಲಿ ಇನ್ನೊಂದು ವಿಷಯ ಏನು ಹೇಳ್ಬೋದು ಅಂತಂದರೆ, SRH ಕಡೆ ಕೆಲವರು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗಳು ಜಾಸ್ತಿ ಇದ್ದಾರೆ ನೋಡಿ. ಅಭಿಷೇಕ್ ಶರ್ಮಾ ಲೆಫ್ಟ್ ಹ್ಯಾಂಡ್ರು, ಟ್ರಾವಿಸ್ ಹೆಡ್ ಲೆಫ್ಟ್ ಹ್ಯಾಂಡ್ರು, ಮತ್ತು ಇಶಾನ್ ಕಿಶನ್ ಲೆಫ್ಟ್ ಹ್ಯಾಂಡ್ರು, ಲ್ಯಾಮ್ ಲಿವಿಂಗ್ ಸ್ಟೋನ್ ಕೂಡ ಲೆಫ್ಟ್ ಹ್ಯಾಂಡೇ ಅನ್ಕೊತೀನಿ, ಲೆಫ್ಟ್ ಹ್ಯಾಂಡ್ ಮೋಸ್ಟ್ಲಿ ರೈಟ್ ಹ್ಯಾಂಡ್ ಅನ್ಕೊತೀನಿ. ಕ್ಲಾಸಿನ್ ಲೆಫ್ಟ್ ಹ್ಯಾಂಡು. ಸ್ನೇಹಿತರ ಲೆಫ್ಟ್ ಹ್ಯಾಂಡರ್ಗಳ ಅಬ್ರನೇ ಇದೆ ಅಲ್ಲಿ.
ಸೊ ಅದರಿಂದ ಲೆಫ್ಟ್ ಹ್ಯಾಂಡರ್ಗಳಿಗೆ ಯಾವ ರೀತಿ ಆಡಿಸ್ಬೇಕು ಅನ್ನೋ ಒಂದು ವಿಷಯನ ಇವರು ಚೆನ್ನಾಗಿ ತಿಳ್ಕೊಂಡ್ಬಿಟ್ರೆ ಮ್ಯಾಚ್ ಸ್ವಲ್ಪ ಈಸಿ ಆಗ್ಬೋದು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಸ್ನೇಹಿತರೆ, ಇವತ್ತಿನ ಮ್ಯಾಚಲ್ಲಿ ಸತತ 17 ವರ್ಷಗಳ ಸೋಲಾದ ನಂತರ 18ನೇ ವರ್ಷದಲ್ಲಿ ಗೆದ್ದ ನಮ್ಮ RCB 19ನೇ ವರ್ಷದಲ್ಲೂ ಕೂಡ ಕಪ್ ಗೆದ್ದು ಈ ಸಲಿನೂ ಕಪ್ ನಮ್ಮದೇ ಅನ್ನೋ ಒಂದು ಟ್ಯಾಗ್ ಲೈನ್ನ ಹಾಕ್ತಾರೆ ಅನ್ನೋದು ನನ್ನ ಒಂದು ಅನಿಸಿಕೆ. ನಿಮ್ಗೇನು ಅನಿಸುತ್ತೆ ದಯಮಾಡಿ ಕಮೆಂಟ್ ಮಾಡಿ, ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನನ್ನ ಈ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.